ಕಾಲ್ ಬಂತ ನಾವು ಉಪ್ಪಿ ಸರ್ ಆಫೀಸಿಂದ ಅಂತ ಅಂದ ತಕ್ಷಣನೇ ಹೊರಗಡೆ ಬಂದೆ, ಕಿರ್ಚ್ತಿದ್ದೀನಿ, ಕುಣಿತಿದ್ದೀನಿ ಅಲ್ಲಿ. ಬೆಳಗ್ಗೆಯಿಂದ ಸಂಜೆ ತನಕನೂ ರೆಡಿಯಾಗಿ ಕ್ಯಾನ್ಸಲ್ ಮಾಡಿದ್ರು. ಹಿಂಗಲ್ಲ ನಾನು ಹೇಳಿದ್ದು, ಇದಲ್ಲ ಬೇರೆ ಥರ ಅಂದ. ನಿಮಗೆ ಆಗಲೇ ಹೇಳಿದ್ರಿ ಕಾಲ್ ಬಂದಾಗ ನರ್ವಸ್ ಆದೆ ಅಂತ, ಶಾಕ್ ಏನಾಗಿಲ್ವಾ? ಉಪ್ಪಿ ಸರ್ ಅವ್ರ ಜೊತೆ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಾಲ್ ಬಂತ ನಾವು ಉಪ್ಪಿ ಸರ್ ಆಫೀಸಿಂದ ಅಂತ ಅಂದ ತಕ್ಷಣನೇ ನಾನು ನಾಟಕ ನೋಡ್ತಾ ಕೂತಿದ್ದೆ. ಯಾವುದು ನಾನು ಯೂಶ್ವಲಿ ನಾನು ರಿಸೀವ್ ಅಂದರೆ ನಾಟಕಕ್ಕೆ ಹೋಗೋಳಿದ್ದೆ. ಯಾವುದೋ ಕಾಲ್ ಬಂತು ಅನ್ನೋ ನಂಬರಿಂದ ಅಂದ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಕಾಲ್ ರಿಸೀವ್ ಮಾಡಿ ಉಪ್ಪಿ ಸರ್ ಆಫೀಸ್ ಅಯ್ಯೋ ಅಂತ ಅಂದ್ಕೊಂಡು ನಾನು ಆ ನೆಕ್ಸ್ಟ್ ದಿನವೂ ನಾಟಕದಲ್ಲಿದ್ದೆ. ಅಂದರೆ ಇಲ್ಲಿ ಲುಕ್ ಟೆಸ್ಟ್ ನೆಕ್ಸ್ಟ್ ದಿನವೇ ನಾನು ಊರಲ್ಲಿದ್ದೆ. ಒಂದಿಷ್ಟು ಫೋಟೋಸ್ಗಳನ್ನು ಕಳಿಸಿ ಬೇರೆ ಬೇರೆ ಇದರಲ್ಲಿ ಲುಕ್ಸಲ್ಲಿ. ನೆಕ್ಸ್ಟ್ ಡೇನೇ ಅವರು ಸಂಜೆ ಅದೇ ಟೈಮಲ್ಲಿ ಮತ್ತೆ ಸಂಜೆಗೆ ನಿಮ್ಮದು ಸೆಲೆಕ್ಟ್ ಆಗಿದೆ ಅಂತಂದರು. ನಾನು ಅವಾಗ ಮತ್ತೆ ನಾಟಕ ನೋಡ್ತಾ ಇದ್ದೀನಿ. ಹೊರಗಡೆ ಬಂದೆ, ಕಿರ್ಚ್ತಿದ್ದೀನಿ, ಕುಣಿತಿದ್ದೀನಿ ಅಲ್ಲಿ. ಶಾಕ್ ಆಗಿಲ್ಲ ನನಗೆ, ಖುಷಿ ಆಯಿತು. ಶಾಕ್ ಇನ್ ದ ಸೆನ್ಸ್ ಅದೇ ನನಗೆ ಅನ್ನಿಸ್ತು, ಅಂದರೆ ಅವರು ಅಲ್ಲಿ ನೋಡಿರ್ತಾರೆ ಆ ಸಿನಿಮಾನ, ಅಲ್ಲಿಂದ ಇಲ್ಲಿ ಹಿಂಗೆ ಆಗಿರತ್ತೆ, ಕನೆಕ್ಟ್ ಆಗಿರತ್ತೆ ಅಂತ ಅನಿಸ್ತು ನನಗೆ. ಸೊ ಬಟ್ ಸಖತ್ ಅಂದರೆ ಸಖತ್ ಖುಷಿ. ಅದು ನಾನು ಅವಾಗ ಹೇಳಬೇಕು ಅಂತ ಅದು ಮರ್ತೋಗಿತ್ತು. ಒಂದು ನನಗೆ ಇದಿಷ್ಟು ಹೆಂಗೋ ಹಿಂಗೆ ಒಂದು ಖುಷಿ. ಇನ್ನೊಂದು ಶಾರ್ಟ್ ಒಂದು ಸೀನ್ ಇದೆ ಸಿನಿಮಾದಲ್ಲಿ, ಅದರಲ್ಲಿ ತುಂಬ ಟೇಕ್ಸ್ ಆಯಿತು. ಅಂದರೆ ಟೆಕ್ನಿಕಲ್ ಎರರ್ಸಿಂದ ಅದು ಇದು ಅಂತೆಲ್ಲ ಆಗಿ ಅದು ತುಂಬ ಕಾಂಪ್ಲಿಕೇಟೆಡ್ ಶಾರ್ಟ್ ಆಗಿತ್ತು. ಅದು ನಾವು ಹೆಂಗಾಯಿತು ಅಂತಂದರೆ ಅದು ಆ ಲುಕ್ ಬರೋದಕ್ಕಾಗಿ ನಾನು ಒಂದು ಹಿಂದಿನ ದಿನ ಬೆಳಗ್ಗೆಯಿಂದ ಸಂಜೆ ತನಕನೂ ರೆಡಿಯಾಗಿ ಅದು ಸಂಜೆ ಸರ್ ನೋಡಿ ಕ್ಯಾನ್ಸಲ್ ಮಾಡಿದ್ರು. ಹಿಂಗಲ್ಲ ನಾನು ಹೇಳಿದ್ದು, ಇದಲ್ಲ ಬೇರೆ ಥರ ಅಂದ. ಅದು ನಿಂತ್ಕೊಂಡು ರೆಡಿ ಆಗಬೇಕು, ನಾನು ಕೂತ್ಕೊಂಡು ಅಲ್ಲ. ಅಂದರೆ ಆ ಥರದ್ದೇನೋ ಇತ್ತು ಅದರಲ್ಲಿ ಅಂದರು. ಮತ್ತೆ ಅವತ್ತು ಸಂಜೆಯಿಂದ ಮತ್ತೆ ಇನ್ನೊಂದು ಶುರು ಮಾಡಿ ರಾತ್ರಿ 12-1 ಗಂಟೆ ತನಕನೂ ಮತ್ತೆ ರೆಡಿಯಾಗಿ ಅದೇನೋ ಓಕೆ ಮಾಡಿ ಕಾಸ್ಟ್ಯೂಮ್ ಇದ್ದು ಅದ್ದು ಆಗಿ ಎಲ್ಲದೂ ಆ ಕಡೆ ಆಗಿ ರೆಡಿಯಾಗಿ ನೆಕ್ಸ್ಟ್ ಡೇನೇ ಶೂಟು. 4 ಗಂಟೆಗೆ ಮತ್ತೆ ಹೋಗಿ ಶಾರ್ಟ್ಗೆ, ಅದು ನೆಲಮಂಗಲ ಎಲ್ಲೋ, ಅಲ್ಲಿ ಹೋಗಿ ಅಲ್ಲಿ 4-5 ಗಂಟೆಯಿಂದ ಒಂದು ನೆಕ್ಸ್ಟ್ 6 hours ತನಕ ಏನು ನಿಂತ್ಕೊಂಡು ರೆಡಿಯಾಗಿ ಇದ್ದಿದ್ದು ಶಾರ್ಟ್ ಅಂದರೆ ಸೀನ್ ಆಗಿತ್ತು. ಅದು ನೆಕ್ಸ್ಟ್ ಡೇ ಅಂದರೆ ಹೋಲ್ ನೈಟ್ ಹೋಯಿತು. ಅದು ಸಖತ್, ಅದು ಇದು ಲಾಸ್ಟ್ ಶಾರ್ಟು. ನಾನು ಸಖತ್ ಸುಸ್ತಾಗ್ಬಿಟ್ಟಿದೆ, ತುಂಬ ಏನೇನೋ ಇತ್ತು ಅದರಲ್ಲಿ. ಒಂದು 20-25 ಶಾರ್ಟ್ಸ್, ಕಾಂಪ್ಲಿಕೇಟೆಡ್ ಶಾರ್ಟ್. ಅದು 20-25 ಹೋಯಿತು. ಅಷ್ಟರಲ್ಲೂ ಅದು ಒಂದೇ ಥರದ್ದು ನನಗೇನೋ ಕೊಡಬೇಕಿತ್ತು. ಅದು ಆ ಇಂಟೆನ್ಸಿಟಿ ಕಡಿಮೆ ಆಗದೆ ನಾನು ಅಷ್ಟು ಸಲನೂ ಹಂಗೆ ಕೊಟ್ಟೆ, ಯಾಕಂದರೆ ಎಕ್ಸೈಟ್ಮೆಂಟ್ ನನಗೆ. ಆಮೇಲೆ ಅಲ್ಲಿ ಯಾರೋ ಹೇಳಿದ್ರು ನನಗೆ, ಉಪ್ಪಿ ಸರ್ ಅಂತ, ನಾನು ಅದಕ್ಕೆ ಇವ್ರನ್ನ ಕಾಸ್ಟ್ ಮಾಡಿದ್ದು ಅಂತ ಅಂದ್ಕೊಂಡು ನನಗೆ ಅವ್ರು ಹಂಗೆ ಹೇಳಿದ್ರು ಅಂತ ಕೇಳಿ, ಅಯ್ಯೋ ನಂದು ಇಷ್ಟಪಡೋ ಡೈರೆಕ್ಟ್ರು ನಂದು ಇಷ್ಟು ಸಣ್ಣದಾದರೂ ಒಂದು ಹೊಗಳಿದ್ರಲ್ಲ ಅನ್ನೋದು ಫುಲ್ ಒಂಥರ ಅನ್ಸ್ಬಿಡ್ತು ನನಗೆ. ಅಂದರೆ ಹೋಲ್ UI ಇದೇ ಒಂಥರ ಕನಸ್ತಾರೆ ನನಗೆ. ಅದರಲ್ಲೂ ಒಂದಿಷ್ಟು ಅಪ್ರಿಸಿಯೇಷನ್ಸ್ ಎಲ್ಲ ಬಂದುಬಿಡ್ತು ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ. ಇದು ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ಉಪ್ಪಿ ಸರ್ನ ನೀವು ಕಂಡಂಗೆ ಉಪ್ಪಿ ಸರ್ ಹೆಂಗೆ? ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಓಕೆ ನಾವು ತುಂಬ ಹಾಗೆ ನೋಡಿರ್ತೀವಿ. ಡೈರೆಕ್ಟರ್ ಆಗಿ ಸ್ಪೆಸಿಫಿಕ್ಲಿ ಏನು ಹೇಳಬೇಕು ಅಂದರೆ ತುಂಬ ಫಾಸ್ಟ್ ಇದ್ದಾರೆ ಅವ್ರ ತಲೆ. ನಾನು ಮೊದಲು ಕೇಳ್ತಾ ಇದ್ದೆ ಎಲ್ಲರ ಹತ್ರನೂ, ಈಗ ಅವ್ರ ಬಗ್ಗೆ ಇಷ್ಟ ಅಂತ ಅಂದರೆ ಇವ್ರು ಹಿಂಗಿದ್ದೆಲ್ಲ ಸಿನಿಮಾ ಮಾಡ್ತಾರೆ, ಇದನ್ನು ಹೆಂಗೆ ಮಾಡ್ತಾರೆ ಸೆಟ್ಟಲ್ಲಿ, ಆ್ಯಂಡ್ ಸೆಟ್ಟಲ್ಲಿ ಹೆಂಗೆ ಬಿಹೇವ್ ಮಾಡೋದು ಫುಲ್ ಕ್ಯೂರಿಯಾಸಿಟಿ ನನಗೆ. ಅದು ಯಾವುದೋ ಇನ್ನೊಂದು ಸಿನಿಮಾದಲ್ಲಿ ಸೆಟ್ಟಲ್ಲಿ ಯಾರೋ ಅವ್ರ ಜೊತೆ ಕೆಲಸ ಮಾಡಿದವ್ರು ಬಂದಾಗ ಎಷ್ಟೋ ವರ್ಷದಿಂದ ಬಂದಾಗ ಉಪ್ಪಿ ಸರ್ ಜೊತೆ ಕೆಲಸ ಮಾಡಿದ್ರು, ಅವ್ರು ಹೆಂಗೆ ಸೆಟ್ಟಲ್ಲಿ ತುಂಬ ಸಿಟ್ಟ ಹಂಗೆಲ್ಲ ಕೇಳ್ತಾ ಇದ್ದೆ ಅವಾಗ. ಸೊ ನನಗೆ ಅದು ಕಣ್ಣಾರೆ ನೋಡೋಕೆ ಸಿಕ್ತ ಆಮೇಲೆ. ಸೊ ಅವರು ತುಂಬ ಫಾಸ್ಟ್. ಈಗ ಒಂದು 500 ಜನ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಅವ್ರನ್ನ ಹೋಲ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಇವರು ಆ್ಯಕ್ಟ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಅಂಥ ಕಾಸ್ಟ್ಯೂಮ್ಗಳಲ್ಲಿ ಒಬ್ಬರೇ ಹ್ಯಾಂಡಲ್ ಮಾಡ್ತಾರೆ. ನನಗೆ ಅದನ್ನು ನೋಡಿ ಸಖತ್ ಕ್ರೇಜಿ ಅಂತ ಅನ್ಸ್ಬಿಡ್ತು ಮಾತ್ರ. ಅಂದರೆ ಆ ತಲೆ ಹೆಂಗೆ ಮಲ್ಟಿ ಡೈರೆಕ್ಷನ್ಸಲ್ಲಿ ಓಡ್ತಾ ಇರತ್ತಂದರೆ ಅವ್ರದ್ದು ಆ ಸ್ಪೀಡ್ಗೆ ಬೇರೆ ಯಾರಿಗೂ ಬರೋಕೆ, ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದೇನು ನೆಕ್ಸ್ಟ್ ಏನು ಶೂಟ್ ಮಾಡ್ತಿದ್ದೀವಿ, ಇದಕ್ಕೆ ಏನು ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಈ ಡಾನ್ಸ್ ಇದೆಲ್ಲವೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಉಪ್ಪಿ ಸರಿಂದ ಈ ಸಿನಿಮಾ ಮೂಲಕ? ನನಗೆ ಹುಕ್ ಸ್ಟೆಪ್ ಅಂದರೆ ಇತ್ತಲ್ಲ ಆ ಥರ ಹುಕ್ ಸ್ಟೆಪ್ಗಳೆಲ್ಲ, ಆ ಥರದ್ದೆಲ್ಲ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಇದರಲ್ಲಿ. ಇವು ಸರ್ ಮಾಡ್ತೀಯಾರ ಇಲ್ವಾ ಅಂತ. ಬಟ್ ಡ್ಯಾನ್ಸ್ ಅಂತೂ ಇದೆ. ಹುಕ್ ಸ್ಟೆಪ್ ಅಂದರೆ ಎಲ್ಲ ಫಾಲೋ ಮಾಡೋಂಥದ್ದು ಏನಾದರೂ ಇದೆಯಾ ಇಲ್ವ ಅನ್ನೋದು ಗೊತ್ತಿಲ್ಲ. ಓಕೆ, ಅಂದರೆ ಇಷ್ಟು ಸಿನಿಮಾಗಳು ನೀವು ನೋಡ್ಕೊಂಬಂದಿದ್ದೀರಿ ಉಪ್ಪಿ ಸರ್ದು. ನೀವು ಆಗಲೇ ಹೇಳಿದ್ರಿ ಉಪ್ಪಿ 2 ಲಾಸ್ಟ್ ಇಷ್ಟ ಆಗಿದ್ದು ನನಗೆ ಅಂತ. ಬಂದಿದ್ದು. ಸೊ ಯಾವುದು ತುಂಬ? ಓಂ ನನಗೆ ತುಂಬ ಇಷ್ಟ. ಓಂ ಆದಮೇಲೆ ಇಷ್ಟ, ಅದಾದಮೇಲೆ ಇದು ಉಪೇಂದ್ರ. ಅಂತ ಹೇಳಿದ್ರಿ, ಇದಕ್ಕೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ಸ್ಟೇಜ್ ಮೇಲೆ ಹೇಳಿದ್ರು, ಸಾಕಷ್ಟು ಸಲ ಹೇಳ್ತಿರ್ತಾರೆ ಅವರು, ಇತ್ತೀಚೆಗೆ ಯಾವ ಸ್ಟೇಜ್ ಮೇಲೆ ಹೋದ್ರು ಅಂಥ ಸಿನಿಮಾ ಮಾಡಿದೀಯಾ, ಚೆನ್ನಾಗಿಲ್ಲ ಅಂತ ಜನ ಉಗಿದ್ರು ನನಗೆ, ಈ ಥರ ಎಲ್ಲ ಹೇಳ್ತಿರ್ತಾರೆ. ತುಂಬ ಜನ ಕಡಿಮೆ ಅಂದರೆ ಅದನ್ನು ಆ ಕಾಲಕ್ಕೆ ತಕ್ಷಣಕ್ಕೆ ರಿಸೀವ್ ಮಾಡಿದವರು, ಅದಾದಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಿನಿಮಾ ಈಗಲೂ ಕೂಡ ಸಖತ್ತು ಟ್ರೆಂಡ್.
ನೀವು ಯಾವಾಗ ನೋಡಿದ್ದು ಆ್ಯಂಡ್ ನೋಡಿದಾಗ ನಿಮಗೆ ಯಾಕೆ ಇಷ್ಟ ಆಯಿತು ಅಂತ? ತುಂಬ ಚಿಕ್ಕವಳಿದ್ದಾಗಲೇ ನೋಡಿದ್ದು ನಾನು. ಥಿಯೇಟ್ರಲ್ಲೆಲ್ಲ ನೋಡಿರಲಿಲ್ಲ, ಅಥವಾ ನಂಗೆ ಮರ್ತೋಗಿದೆ ಆ್ಯಕ್ಚುಲಿ. ಥಿಯೇಟ್ರಲ್ಲಿ ನೋಡಿರಲಿಲ್ಲ ಬಿಡಿ, ಸಿನಿಮಾ ಟಿ ವಿಲಿ ಬಂದಾಗಲೇ ನೋಡಿದ್ದು. ಯಾಕೆ ಇಷ್ಟ ಆಯಿತು ಅಂತ ಅವಾಗ ನನಗೆ ಗೊತ್ತಿಲ್ಲ. ಅವಾಗ ಏನೋ ಕ್ರೇಜ್, ಅವಾಗ ಅರ್ಥ ಮಾಡ್ಕೊಳ್ಳೋ ಅಂತ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಏನೋ ಇವ್ರೇನೋ ಬೇರೆ ಥರ ಏನೋ ವಿಚಿತ್ರವಾಗೆಲ್ಲ ಡ್ರೆಸ್ ಮಾಡಿ ಏನೋ ಮಾಡ್ತಿದ್ದಾರೆ ಅಂತ. ಸೊ ಅದೇ ಅಂಥದ್ದೆಲ್ಲ ಅವಾಗ ಅವ್ರು ಹಿಂಗೆಲ್ಲ ಯೋಚನೆ ಮಾಡಿಬಿಟ್ರೆ ಅಂತ. ಈಗ ನಾವು ಅದಕ್ಕೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಈಗ ಅಂಥದ್ದೆಲ್ಲ ತುಂಬ ರೆವಲ್ಯೂಷನರಿ ಅಂತ ನಮಗೆ ಈಗಲೂ ಅನಿಸುತ್ತೆ. ಸೊ ಅವ್ರು ಅವಾಗಲೇ ತಗೊಂಡೋಗಿ ನೀನೇನು ಯೂಸ್ ಇಲ್ಲ ಅಂತೆಲ್ಲ ಹೇಳೋದು, 1 ಕೋಟಿಲಿ 1 ಮೈನಸ್ ಅಂದ್ಕೊಂಡು ನೀನು ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ಅವಾಗಲೇ ಅಂತ ಥಾಟ್ಸ್ ಎಲ್ಲ ಇತ್ತು. ಕೆಲಸ ಮಾಡ್ತಿಲ್ಲ, ವೇಸ್ಟ್ ನೀನು ಅಂದ್ಕೊಂಡು ಶೂಟ್ ಮಾಡೋದು. ಆ್ಯಂಡ್ ದ ಹೋಲ್ ಸ್ಟ್ರಕ್ಚರ್ ಕೂಡ ಲವ್ ಆಗಿರ್ಬೋದು ಅವರಿಬ್ಬರು ಮಧ್ಯೆ ಇರೋದು. ಆ್ಯಂಡ್ ಲಾಸ್ಟಿಗೆ ಹೀರೋಯಿನ್ ಅಂದರೆ ತಿಂತಾರಲ್ಲ ಅವರು, ಅಂಥದ್ದೆಲ್ಲ ಸಖತ್ ಕ್ರೇಜಿ ಅಂತ. ನಾವು ನೋಡೋದೇ ಇಲ್ಲ ಅಂಥ ಯೋಚನೆಗಳನ್ನು ನಮ್ಮ ಸಿನಿಮಾಗಳು. ನಾವೇನೋ ಫಾರಿನ್ ಕಂಟ್ರೀಸಲ್ಲಿ ಒಂದಿಷ್ಟು ಸಿನಿಮಾಗಳು ಆ ಥರ ನೋಡಿರ್ತೀವಿ. ಹಾಗೆ ಎಲ್ಲ ಇದನ್ನು ಮೀರಿ ಹೋಗಿರೋವಂಥದ್ದು, ಅಂದರೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು, ನಮ್ಮ ಎಲ್ಲ ಲಿಮಿಟೇಷನ್ಸ್ಗಳನ್ನು ಮೀರಿ ಮಾಡಿರೋದನ್ನು ಎಲ್ಲೋ ಬೇರೆ ಕಡೆ ನೋಡಿರ್ತೀವಿ. ಬಟ್ ಇದು ಇಲ್ಲವೇ ಇಲ್ಲ, ಅವ್ರಿಗೊಂದು ಲಿಮಿಟ್ ಏನು ಬೇಕೋ ಎಲ್ಲದೂ ಮಾಡ್ತಿರ್ತಾರೆ. ಇವತ್ತು ನಾನು ಅಲ್ಲಿ ಊಟ ಮಾಡ್ತಾ ಕೂತಿದ್ದೆ, ಆವಾಗ ಕಾಲೇಜ್ ಕುಮಾರ್ ಕಿಸ್ಸಿಗೆ ಡಮಾರ್ ಆ ಹಾಡು ಪ್ಲೇ ಆಗ್ತಾಯಿತ್ತು. ಅದರಲ್ಲಿ ಒಂದು ಲೈನಲ್ಲಿ ಶಿವರಾಜ್ ಕುಮಾರ್ ಕಿಸ್ಸಿಗೆ ಡಮಾರ್ ಅಂತ ಇಟ್ಟಿದ್ದಾರೆ. ನಾನು ಇದು ಹಿಂಗಿಟ್ರು ಇವರು ಅಂದ್ಕೊಂಡು, ಅಂದರೆ ಅದಕ್ಕೆಲ್ಲ ಡೇರಿಂಗ್ ಇದ್ಬೇಕಲ್ಲ, ಹಂಗೆ ಹೆಸರನ್ನೇ ಇಟ್ಕೊಂಡು ಹೆಂಗಿಡ್ತಾರೆ ಹಾಡಲ್ಲಿ ಅಂತ ಅಂದ್ಕೊಂಡು. ಅದು ಗೊತ್ತು, ಫಾರ್ ಅ ಲಾಂಗೆಸ್ಟ್ ಟೈಮ್ ಆ ಹಾಡು ಎಲ್ಲರ ಬಾಯಲ್ಲೂ ಇರುತ್ತೆ ಅಂತ. ಸೊ ಅದೇ ಅಂಥದ್ದು ಎಲ್ಲ ಮೀರು ಹೋಗ್ತಾರಲ್ಲ. ಎಲ್ಲೂ ಅದು ಎಲ್ಲದರಲ್ಲೂ ಆ್ಯಕ್ಚುಲಿ ಫಸ್ಟ್ ಹಂಗೆ ಅನಿಸಿದ್ದು. ಓಮ್ ಆ್ಯಕ್ಚುಲಿ ಒಂದು ಲೀನಿಯರ್ ಸ್ಟ್ರಕ್ಚರಲ್ಲಿ ನೀಟಾಗಿ ಇತ್ತು. ಸೊ ಈಗ ವಾರ್ನರಲ್ಲಿ ಆ ಒಂದು ಡೈಲಾಗ್ ಉಪ್ಪಿ ಸರ್ದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಆ ಡೈಲಾಗ್ ನೀವು ಹೇಳಿದ್ರೆ ಅಯ್ಯೋ ಅದೆಲ್ಲ ನನಗೆ ಹೇಳಲೇಬೇಡಿ, ಅವ್ರ ಥರ ಎಲ್ಲ ನನಗೆ ಅಯ್ಯೋ ಬೇಡವೇ ಬೇಡ. ಆ ಡೈಲಾಗ್ಗೆ ನಾವು ಕೇಳಿದಾಗ ಅಂದರೆ ಅದು ಸಾಕಷ್ಟು ಮೀನಿಂಗ್ ಕೊಡುತ್ತೆ, ಅಧಿಕಾರ ಇದೇನೇನೋ ಮೀನಿಂಗ್ಸ್ ಕೊಡುತ್ತೆ. ಸೊ ನೀವು ಅದನ್ನ ನೋಡಿದಾಗ ನಿಮಗೆ ಏನು ಬಂದಿದ್ದು ಥಾಟ್ಸ್, ಏನು ಬಂದಿದ್ದು? ನಾನು ಅದನ್ನು ಆಬ್ಜೆಕ್ಟಿವ್ ಆಗಿ ನೋಡೋದು ತುಂಬ ಕಷ್ಟ, ಯಾಕಂದರೆ ನನ್ನ ಕತೆ ಆಲ್ಮೋಸ್ಟ್ ಗೊತ್ತಿರೋ ಕಾರಣ. ಯಾಕೆ ಅವ್ರು ಹೇಳ್ತಿದ್ದಾರೆ ಅನ್ನೋದು ನನಗೆ ಗೊತ್ತದು. ಸೊ ಅದೇನು ಇಂಪ್ಯಾಕ್ಟ್ ಸಿನಿಮಾ ನೋಡಿದಾಗ ಆಗತ್ತೆ ಅನ್ನೋದು ಗೊತ್ತಿರೋ ಕಾರಣ ನನಗೆ ಆಬ್ಜೆಕ್ಟಿವ್ ಆಗಿ ಗೊತ್ತಿಲ್ಲ. ಬಟ್ ಅದು ಆಬ್ವಿಯಸ್ಲಿ ಹಾಗೆ ಆಗತ್ತಾನೆ. ಅಂದರೆ ಈಗ ನಾವು ಬೇರೆ ಇಟ್ಕೊಂಡು ನೋಡಿದಾಗಲೂ ಅಧಿಕಾರ ಬಂದಾಗ ಮನುಷ್ಯ ಯಾವ ಲೆವೆಲ್ಗೆ ಹೋಗ್ತಾನೆ ಅನ್ನೋದನ್ನು ಹೇಳೋಕ್ಕೆ ಬರಲ್ಲ. ಅದು ಟ್ರುತ್ ಅವ್ರು ಏನು ಹೇಳಿದಾರೋ ಅದನ್ನು. ಅದು ತುಂಬ ಕಡಿಮೆ ಜನ ಅಧಿಕಾರನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಬರೋದು. ಈಗ ನನಗೂ ನನ್ನ ಮೇಲೆ ನಂಬಿಕೆ ಇಲ್ಲ. ಈಗ ನನಗೆ ನೆಕ್ಸ್ಟ್ ಅಧಿಕಾರ ಬಂತು ಅಂತಂದ್ರೆ ನಾನು ಏನೇನು ಮಾಡಿಬಿಡ್ತೀನಿ ಅನ್ನೋದೇ, ಅಂದರೆ ಆ ಲೆವೆಲ್ ಪವರ್ ಬಂತು ಅಂತಂದರೆ. ಸೊ ಈಗ ನಮ್ಮ ಸ್ವಂತದ್ದು ಎಷ್ಟೆಷ್ಟೋ ಇರುತ್ತೆ, ಅನ್ಫುಲ್ಫಿಲ್ಡ್ ಫ್ರಸ್ಟ್ರೇಷನ್ಸ್ಗಳಿರ್ಬೋದು. ಅದನ್ನೆಲ್ಲ ಪವರ್ ಬಂದಾಗ ನಾವು ತೀರಿಸ್ತಾ ಹೋಗ್ತೀವಿ. ಈಗ ಸಣ್ಣ ಪವರ್ ಬಂದ್ರೂ, ಈಗ ಆಟೋ ಡ್ರೈವರ್ ಜೊತೆ ಬರಬೇಕಾದ್ರೆ ಏನೋ ಆಯಿತು, ಈಗ ಅವ್ರ ಮೇಲೆ ನಮಗೆ ಪವರ್ ಇದೆ, ಯಾಕಂದರೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಇದು ಮಾಡಿದ್ದಕ್ಕೆ. ಸೊ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ನನಗೆ ಅನಿಸ್ಬಿಡತ್ತೆ ಮನಸ್ಸೊಳಗನೆ. ಸೊ ಅದೇ ನಾವು ದೊಡ್ಡ ಲೆವೆಲಿಗೆ ತಗೊಂಡೋದ್ರೆ ಆಬ್ವಿಯಸ್ಲಿ ತುಂಬ ಜನ ಅದೇ ಅಧಿಕಾರ ಬಂತು ಅಂದರೆ ಹಂಗೆ ಮಾಡ್ತಾರೆ. ಅದು ಟ್ರುತ್ ಅದು. ಕರೆಕ್ಟ್. ಇನ್ನು ಉಪ್ಪಿ ಸರ್ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಸೊ ನೀವು ಈ ಸಿನಿಮಾದ ಜರ್ನಿ ಅವ್ರ ಜೊತೆ ಇದ್ದಂಥ ಆ ಒಂದು ಸಮಯಗಳಿರ್ಬೋದು, ಸಿನಿಮಾ ಮುಗ್ದಾದ ಮೇಲೆ ಉಪ್ಪಿ ಸರಿಂದ ಮತ್ತು UI ಸಿನಿಮಾ ಆದ ನಂತರ ನೀವು ತೊಗೊಂಡಂಥ ಒಂದಷ್ಟು ಪಾಯಿಂಟ್ಸ್ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಡ್ತೀನಿ ಅಂತಂದರೆ? ನನಗೆ ಫಸ್ಟ್ ಟೈಮ್ ಅನಿಸಿದ್ದು, ಸ್ಟಾರ್ ಅಂತಂದರೆ ಸ್ಟಾರ್ ಥರ ಇರೋದು ಅಗತ್ಯ ಇಲ್ಲ ಅನ್ನೋದು ಅವ್ರನ್ನ ನೋಡಿ. ಅಂದರೆ ಫಸ್ಟ್ ಆ ಥಾಟೇ ಬಂದಿದ್ದು ಅವ್ರನ್ನ ನೋಡಿ ಆ್ಯಕ್ಚುಲಿ. ಅಂದರೆ ಅಷ್ಟು ದೊಡ್ಡ ಇರೋರು ಅವ್ರ ಸಿನಿಮಾದ ಕೆಲಸ ಅಂತ ಬಂದಾಗ ಯಾವ ಲೆವೆಲ್ಗೆ ಅವ್ರು ಮಾಡ್ತಾರೆ ಅಂತಂದರೆ, ಅಂದರೆ ಈಗ ಇನ್ನೊಬ್ರು ಯಾರೋ ಮಾಡ್ತಾರೆ ಅಂತನೋ ಅಥವಾ ಇನ್ನೊಬ್ರಿಗೆ ಹೇಳಿ ಅದನ್ನು ಮಾಡಿಸಿ ಅನ್ನೋದಲ್ವೇ ಅಲ್ಲ, ಅವರೇ ಖುದ್ದಾಗಿ ಇದೇ ಶಾರ್ಟಲ್ಲಿ ಫಸ್ಟ್ ಡೇ ಶಾರ್ಟ್ ಅನ್ನಲ್ಲ ಈ ವಾರ್ನರಲ್ಲಿ ಇದೆಯಲ್ಲ, ಅದರಲ್ಲೇ ಹಿಂಗೆ 500 ಜನ ಹಿಂಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕ ನಾನು ಕೂತಿರೋ ಆ ಚೇರಲ್ಲಿ ಏನೋ ಒಂದು ಆರ್ಟ್ ಅದೇನೋ ಅದು ಹಾಕಿರೋದು ಆ ಕಡೆ ಆಯಿತು, ಇಲ್ಲೇನೋ ಹೇಳ್ತಾರೆ ಪಟ್ಟಾರ್ ಅಂತ ಕೂತ್ಕೊಂಡ್ರು ಆ ಕಾಸ್ಟ್ಯೂಮಲ್ಲಿ ಅದನ್ನು ಸರಿ ಮಾಡಿದ್ರು. ಅಂದರೆ ಇದನ್ನು ಸರಿ ಮಾಡಿ ಅಂತ ಇನ್ನೊಬ್ರಿಗೆ ಹೇಳೂ ಇಲ್ಲ, ಅವರೇ ಕೂತ್ಕೊಂಡ್ರು ಅದನ್ನು ಸರಿ ಮಾಡಿದ್ರು, ತಪ್ಪಂತ ಇನ್ನೊಂದಕ್ಕೆ ಹೋದರು. ಸೊ ಈಗ ನಮ್ಮ ವರ್ಕನ್ನು ಎಷ್ಟು ಹಾರ್ಡ್ ವರ್ಕಿಂಗ್, ಒಂದು ಆನೆಸ್ಟಿ ಆ್ಯಂಡ್ ಅದ್ರ ಮೇಲಿರೋ ಪ್ರೀತಿ ಅವ್ರನ್ನ ನೋಡಿ ನನಗನ್ಸುತ್ತೆ. ಅಂದರೆ ದೂರದಿಂದ ನೋಡಿರೋದು, ಈಗ ಹತ್ತಿರ ಅವ್ರನ್ನ ನೋಡಿದಾಗ ಈಗ ಸಕ್ಸಸ್ ಅಲ್ಲ ಅಂತಲ್ಲ, ಬಟ್ ಅದು ನಮ್ಮ ಜೀವನ ಖುಷಿ ಕೊಡುತ್ತೆ ಅಂತ ಅನಿಸ್ತು. ಈಗ ನಾವು ಮಾಡೋದನ್ನ ಪ್ರೀತಿಯಿಂದ ಆ್ಯಂಡ್ ಪೂರ್ತಿ ಎಫರ್ಟ್ಸ್ ಹಾಕಿ ಮಾಡಿದ್ವಿ ಅಂದರೆ. ಆ್ಯಂಡ್ ತುಂಬ ಹಂಬಲ್ ವ್ಯಕ್ತಿ, ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಬಟ್ ಸ್ಟಿಲ್ ಇವರು ಈಗ ನಾನೇನಾದರೂ ಈಗ ನಾನು ಮೊನ್ನೆ ಬರ್ಡೇ ಇತ್ತು ನಂದು October 2ಗೆ, ಆವಾಗ ಅವ್ರು ಮೀಟ್ ಮಾಡಲೇಬೇಕು ಅಂತ ಅನಿಸಿತ್ತು ನನಗೆ.
ಇದು ಮಾಡ್ಕೊಂಡು ಮೀಟ್ ಮಾಡಿದಾಗ ಒಂದು ನೆಕ್ಸ್ಟ್ ಡೇ ಮೀಟ್ ಮಾಡಿದೆ. ಒಂದು 3-4 ಗಂಟೆ ಹೊತ್ತು ಮಾತಾಡೋರು ಆಯಿತಾ. ನನ್ನ ಬೆಸ್ಟ್ 3 hours ಆಫ್ ಮೈ ಲೈಫ್ ಅದು ಅವ್ರ ಜೊತೆ ಮಾತಾಡಿದ್ದೆ. ಒಂದು ಅವರಷ್ಟು ಟೈಮ್ ಕೊಟ್ಟಿದ್ದು, ಇನ್ನೊಂದು ಅವ್ರು ಮಾತಾಡಿರುವಂಥ ವಿಚಾರಗಳು ಅವಾಗ. ಸೊ ಅದು ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ನನಗೆ. ಈಗ ನಾನೇನಾದರೂ ಮಾತಾಡ್ತಾ ಕೂತಿದ್ದೀವಿ ಅಂತಂದರೆ, ಇವನ್ ಸೆಟ್ಟಲ್ಲಿ ಕೂಡ ಈಗ ಟೈಮ್ ಇತ್ತು ಅಂತಂದರೆ, ಏನೋ ರೆಡಿ ಮಾಡ್ಕೋತಿದ್ದಾರೆ ಅಂತಂದಾಗ ನಾನು ಅವ್ರ ಹತ್ರ ಸುತ್ತಮುತ್ತ ಎಲ್ಲ ಇದ್ದೆ ಅಂತಂದರೆ ಕೂತ್ಕೊಂಡು ಏನಾದರೂ ಹಿಂಗೆ ಮಾತಾಡ್ತಿರ್ತಾರೆ ಅಂದ್ರೆ ಕೇಳ್ತಿರ್ತಾರೆ, ಹಿಂಗೆ ಯಾಕೆ ಹಂಗೆ ಯಾಕೆ ಇದ್ರ ಬಗ್ಗೆ. ಈಗ ಡೈರೆಕ್ಟ್ ಆಗೋ ಅಲ್ಲ, ನೀವು ಹೆಂಗೆ ಏನು ಯೋಚನೆ ಮಾಡ್ತೀರಿ ಅಂದ್ರೆ ಆ ಥರ ಫಾರ್ಮಲ್ ಕಾನ್ವರ್ಸೇಷನ್ ಅಂತನೂ ಅಲ್ಲ, ಏನೋ ಕ್ಯೂರಿಯಾಸಿಟಿ ಅಂದ್ರೆ ಮಗು ಥರ ಕ್ಯೂರಿಯಾಸಿಟಿ ಇರುತ್ತಲ್ಲ, ಕೇಳ್ತಾ ಇರ್ತಾರೆ. ಈಗ ನಮಗೆ ಈಗ ನನಗೇನೋ ಗೊತ್ತಿದೆ, ನಾನು ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀನಿ, ನನಗೆ ಆಲ್ರೆಡಿ ಇದೆಲ್ಲ ಗೊತ್ತಿದೆ, ನೀನು ಯಾರು ನನಗೆ ಹೇಳೋಕ್ಕೆ ಅನ್ನೋದೆಲ್ಲ ಇಲ್ಲವೇ ಇಲ್ಲ ಅವ್ರಿಗೆ. ನಾನು ಪೆದ್ದಾಗಿ ಏನಾದರೂ ಮಾತಾಡಿದ್ರು ಅದನ್ನು ಕರೆಕ್ಟಾಗಿ, ನಾನು ಅಂತಲ್ಲ ಎಲ್ಲರೂ ಅದನ್ನು ಕರೆಕ್ಟಾಗಿ ಕೇಳಿಸ್ಕೋತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ. ಕ್ಯೂರಿಯಾಸಿಟಿ ಇದೆ ಅಂತ ಮಗು ಥರ ಕ್ಯೂರಿಯಾಸಿಟಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ನಾವು ಎಷ್ಟೋ ಸಲ ಏನೋ ಅಹಂಕಾರ ಇರುತ್ತೆ, ನನಗೆ ಗೊತ್ತು ಇದ್ರ ಬಗ್ಗೆ ಅಂತೆಲ್ಲ. ಸೊ ಅದೆಲ್ಲ ಅವ್ರಿಗೆ ಇಲ್ವೇ ಇಲ್ಲ. ಅದಕ್ಕಾಗಿ ಅವ್ರು ಅಂಥ ಪರ್ಸ್ಪೆಕ್ಟಿವ್ಸ್ ತರೋಕ್ಕಾಗತ್ತೆ ಅವ್ರ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ ನನಗೆ. ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಈವನ್ ಬರ್ಡೇ ದಿನನೂ ನಾನು ಮೀಟ್ ಮಾಡಲೇಬೇಕು ಅಂತ ಹೇಳಿ ಒಂದು 3 hour ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಸೊ ಯಾವಾಗಲೂ ಅಂದರೆ ಉಪಿಸನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಈ ಪ್ರಶ್ನೆ ಇವ್ರ ಹತ್ರ ಕೇಳಲೇಬೇಕು ಆ ಥರದ್ದು ಯಾವ್ದಾರು ಇತ್ತಾ? ಆ್ಯಂಡ್ ಕೇಳಿದ್ದೀರಾ? ಅದಕ್ಕೆ ಆನ್ಸರ್ ಏನಿತ್ತು? ಅವ್ರದ್ದೆಲ್ಲ ಅವ್ರು ನೋಡಿದ್ರೆ ಅವ್ರ ವರ್ಕ್ ಅಥವಾ ಹಾಡು ಅಥವಾ ವಾಟ್ ಎವರ್ ಅವ್ರು ನೋಡಿದಾಗ ಹುಡುಗಿರನ್ನ ಸ್ವಲ್ಪ ಬೈತಾರೆ ಅಂತ ಅನ್ಸತ್ತಲ್ವಾ. ಸೊ ಅದನ್ನು ಕೇಳ್ತಾ ಇದ್ದೆ. ಬೇರೆ ಇನ್ನೇನೋ ಇತ್ತು, ಅದಕ್ಕೆ ರಿಲೇಟೆಡ್ ಆಗಿ ಅಂದರೆ 2 ಒಂದೇ ಥರದ್ದು. ಸೊ ಅದನ್ನು ಕೇಳ್ತಾ ಇದ್ದೆ, ಸರ್ ಅದು ಯಾಕೆ ಹುಡುಗಿರ ಮೇಲೆ ನಿಮ್ಗೆ ಸಿಟ್ಟಿರುತ್ತೆ, ಲವ್ ಮೇಲೆ ನಂಗೆ ನಂಬಿಕೆ ಇಲ್ಲ ಅದು ಇದು ಅಂತೆಲ್ಲ ಅಂತಿದ್ರು. ನಾನು ಲವ್ವೇ ಮಾಡಿಲ್ಲ ಅದು ಇದು ಅಂತೆಲ್ಲ ಅಂತಿದ್ರು. ಸೊ ಬಟ್ ಅದು ಹುಡುಗಿ ಮೇಲೆ ಯಾಕೆ ಬರುತ್ತೆ ಸರ್ ಯಾವಾಗಲೂ ಅಂತಂದೆ. ಅವ್ರು ಎಷ್ಟು ಚಂದ ಆನ್ಸರ್ ಅಂದರೆ, ಎಷ್ಟು ಆನೆಸ್ಟ್ ಅನಿಸ್ತು ಅಂದರೆ, ನನಗೆ ಹುಡುಗಿರು ಅಂತಂದರೆ ಅವ್ರಿಗೊಂದು ಸ್ಟ್ರೆಂತ್ ಇದೆ, ಹುಡುಗರಿಗಿಂತನೂ ತುಂಬ ಜಾಸ್ತಿ ಸ್ಟ್ರೆಂತ್ ಅವ್ರಿಗೆ, ಮೆಂಟಲಿ ಎಮೋಷ್ನಲಿ ಎಲ್ಲ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಹಂಗೆ ಇದ್ದಾಗ ಅವ್ರನ್ನ ನಾನು ಈಕ್ವಲ್ ಆಗಿ ನೋಡ್ತೀನಿ. ಅಂದ್ರೆ ನಾನು ಮೊನ್ನೆ ಅದು ಇನ್ನೊಂದು ಇಂಟರ್ವ್ಯೂಲು ಅದನ್ನೇ ಹೇಳ್ತಾ ಇದ್ದೆ. ಅವ್ರ ಕ್ಯಾರೆಕ್ಟರ್ಸ್ ಎಲ್ಲ ನಮ್ಗೆ ಅನಿಸುತ್ತೆ ಮಿಸಾಜಿನಿಯ ಇನ್ನೊಂದು ಮತ್ತೊಂದು ಅಂತ ಅನಿಸುತ್ತೆ, ಹುಡುಗಿರನ್ನ ಚೆನ್ನಾಗಿದ್ದು ಮಾಡಲ್ಲ ಅದು ಇದು ಅಂತೆಲ್ಲ. ಬಟ್ ಆ್ಯಕ್ಚುಲಿ ಹಂಗಲ್ಲ. ಆ ಕ್ಯಾರೆಕ್ಟರ್ಗೆ ಅವ್ರು ಹೊಡೆದ್ರು ಅಂದರೆ ಆ ಹುಡುಗಿ ಕ್ಯಾರೆಕ್ಟರ್ ತಿರುಗಿ ಹೊಡೆಯೋಷ್ಟು ಕೆಪಾಸಿಟಿ ಅವ್ರಿಗೆ ಆ ಹುಡುಗಿ ಕ್ಯಾರೆಕ್ಟರ್ಗೆ ಇದ್ದೇ ಇರುತ್ತೆ ಯಾವಾಗಲೂ. ಆ ಕಡಿಮೆಯಾಗಿ ನೋಡೇ ಇಲ್ಲ, ಅಂದರೆ ಈಕ್ವಲ್ ಬಾಡಿ ಥರನೇ ಯಾವಾಗಲೂ ಅವ್ರು ನೋಡಿರೋದು. ನನಗೆ ಅದು ಯಾವಾಗಲೂ ಅನಿಸ್ತಿತ್ತು, ಬಟ್ ಅದು ಅವ್ರ ಬಾಯಿ ಒಂದ್ಸಲ ಕೇಳಬೇಕು ಅಂತ ಅದು. ಸೊ ಅದು ನನಗೆ ತುಂಬ ಒಂಥರ ರೆಸ್ಪೆಕ್ಟ್ಫುಲ್ ಇದು ಬಂತು. ಅಂದರೆ ಅವ್ರ ಸ್ಟ್ರೆಂತ್ ಈಕ್ವಲ್ ಅಂತಂದ್ರಲ್ಲ, ನಮ್ಗಿಂತ ಜಾಸ್ತಿ ಸ್ಟ್ರೆಂತ್ ಇರುತ್ತೆ ಅಂತಂದ್ರಲ್ಲ, ನನಗದು ಓಕೆ ಅವ್ರು ಹಿಂಗೆ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಆಬ್ವಿಯಸ್ಲಿ ಸ್ಟ್ರೆಂತ್ ಇರುತ್ತೆ, ನಾನು ಏನೋ ಮಾಡ್ತೀನಿ ತಿರ್ಗಿ ಅದು ನನಗೆ ಮಾಡತ್ತೇನೋ ಇನ್ನೊಂದು ಅನ್ನೋ ಥರದಲ್ಲಿ ಇರುತ್ತೆ ಅಂತ. ಸಖತ್ ಆ್ಯಕ್ಚುಲಿ. ಸೊ ತುಂಬ ಮಾತಾಡಿದ್ವಿ, ಬಟ್ ಸಾಲಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದೆ. ಬಟ್ ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ, ಯಾಕಂದರೆ ಚಿತ್ರತಂಡ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಪ್ರಾಸೆಸ್ ಇರುತ್ತೆ, ಅದನ್ನು ನೀವು ಇಲ್ಲಿ ಹೇಳ್ಬಿಟ್ರೆ ಅದು ನಮಗೂ ಕೂಡ ಕ್ಯೂರಿಯಾಸಿಟಿ ಅಂತ ಅನಿಸಲ್ಲ, ಬಿಲ್ಡ್ ಮಾಡೋದಿಲ್ಲ. ಸೊ ವೆಯ್ಟ್ ಮಾಡೋಣ. ಇದೇ 20ಕ್ಕೆ ನಿಮ್ಮ ಪಾತ್ರ, ಎಲ್ಲರ ಪಾತ್ರ UI-ನ ತೆರೆ ಮೇಲೆ ನೋಡೋಣ ಅಂತ ಹೇಳ್ತಾ ಈ ಜರ್ನಿ ಆ್ಯಂಡ್ 20ಕ್ಕೆ ಫೈನಲ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ವೀಕ್ಷಕರಿಗೆ ಮೇದಿನಿ ಏನಾದರೂ ಹೇಳೋದಿದ್ರೆ? 20ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ, ಡಿಸೆಂಬರ್ 20ಕ್ಕೆ. ನಾನೇ ಫ್ಯಾನ್ ಗರ್ಲ್ ಥರ ಹೋಗ್ತಿದ್ದಿದ್ದು ಸರ್ ಸಿನಿಮಾಕ್ಕೆಲ್ಲ ಮೊದಲು. ಈಗ ನಾನು ಅದ್ರ ಪಾರ್ಟ್ ಆಫ್ ಅದು ಹೋಗಿದ್ದಕ್ಕೆ ನನಗೆ ಇರೋದಕ್ಕೆ ನನಗೆ ಒಂಥರ ನೋಡೋಕ್ಕೆ ಇನ್ನೂ ಖುಷಿ. ಹಿಂದಿನ ದಿನ ಹಸ್ಗೆ ಇದನ್ನೆಲ್ಲ ಹಿಡ್ಕೊಂಡು ಹೋಗಿ ಕುತ್ಕೊಂಡಿರ್ತಾರಲ್ಲ, ಕಾಯ್ಕೊಂಡು ಫ್ಯಾನ್ ಶೋಗೆಲ್ಲ. ನಾನು ಈ ಸಿನಿಮಾದಲ್ಲಿ ಇದ್ದು ನನಗೆ ಅದನ್ನು ಮಾಡಬೇಕು ಅಂತ ಸಖತ್ ಇಂಟ್ರೆಸ್ಟ್, ಅಂದರೆ ಮಾಡಬೇಕು ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ನೀವೆಲ್ಲರೂ 20ಕ್ಕೆ ಸಿನಿಮಾ ನೋಡ್ತೀರಿ. ತುಂಬ ಬೇರೆ ಥರ ಅಂತೆಲ್ಲ ಹೇಳೋದು ಅಂದರೆ ಆಬ್ವಿಯಸ್ಲಿ ಅವ್ರ ಸಿನಿಮಾ ಬೇರೆ ಥರನೇ ಇರುತ್ತೆ, ಬಟ್ ಅದೇ ಅಪ್ಡೇಟೆಡ್ ಆಗಿದೆ. ಉಪ್ಪಿಸಮ್ ಅಂತೂ ತುಂಬ ತುಳುಕತ್ತೆ ಸಿನಿಮಾದಲ್ಲಿ, ಅದನ್ನು ಅವ್ರು ಬಿಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಎಂಟರ್ಟೈನಿಂಗ್ ಆಗು ಆಬ್ವಿಯಸ್ಲಿ ಇದೆ. ಹೊಸ ಹೊಸ ವಿಚಾರಗಳು ಬಹುಶಃ ನಿಮ್ಮ ತಲೆಗೆ ಹುಟ್ಟಬೋದು ಅಂತ ಅನಿಸುತ್ತೆ ಸಿನಿಮಾ ನೋಡಿದಾಗ. ಆ್ಯಂಡ್ ಹತ್ಕೊಂಡು ನಗಾಡ್ಕೊಂಡು ಖುಷಿಯಿಂದನೇ ಹೋಗ್ತೀರಿ. ಸೊ 20ಕ್ಕೆ ಸಿನಿಮಾ ನೋಡ್ತೀರಿ ಆಬ್ವಿಯಸ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ, ಹಾಗೆ ಇಡೀ UI ಟೀಮ್ಗೆ. ನಾವೆಲ್ಲರೂ ಒಂದು ಒಳ್ಳೆ ಚಿತ್ರನ ನೋಡುವಂಥ ಕುತೂಹಲದಲ್ಲಿ ನಾವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೀವಿ. ಹೋಪ್ ದೊಡ್ಡ ಸಕ್ಸಸ್ ನಿಮ್ಮೆಲ್ಲರಿಗೂ ಕೂಡ UI ತಂದುಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಮೇದಿನಿ ಅವರ ಮಾತಾಗಿತ್ತು. UI ಏನಿದೆ, ಏನೇನಾಗುತ್ತೆ, ಏನೇನು ಮಾಡುತ್ತೆ ಅದು ಅವರು ಕೂಡ ಕ್ಲೀನಾಗಿ ಹೇಳಿಲ್ಲ, ಕ್ಲಾರಿಟಿಯಿಂದ ಹೇಳಿಲ್ಲ. ಬಟ್ ನಾವು ನೋಡಲೇಬೇಕು, 20ಕ್ಕೆ ಮಿಸ್ ಮಾಡಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.